ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು, 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಷ್ಟಿದ್ದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ನೋಡಿದ್ರು. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ. ಆಯ್ತಾ, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲಿಮೆನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಹಾಳು ಮಾಡ್ಕೊಂಡ್ಲಿ. ನೋಡ್ರ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್. ಹಲೋ, ಹಲೋ. ಈ ಆಟೋಮೇಟೆಡ್ ಕಾಲು ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ಮ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು, ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನೋ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ್ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ. ಇಲ್ಲ ಸರ್, ನೀವ್ ಇಲ್ಲ ಅಂದ್ರ ಹ್ಞೂ. ಎಸ್, ನಿಮ್ ಕಡೆಯಿಂದ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ನೀವು ಹೂ ಅಂದಿದ್ದೀರಾ? ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್. ನೀವ್ ಇಲ್ಲ ಅಂದ್ರ ಹ್ಞೂ. ಎಸ್, 2ನೇ ಸಲ ಕನ್ಫರ್ಮ್ ಆಗಿ ಹೂ ಸಿಕ್ಕಿದೆ. ಸರಿ 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಹೆಂಗ್ತೀವಿ. ಡಾಕ್ಟ್ರೇ, ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೈ. ಹ್ಞೂ ಡಾಕ್ಟ್ರೇ. ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಹೋಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆಂತಕ್ ಆಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು. ನಾನ್ ಡಾಕ್ಟರ್ ಲೇ. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತಾ? ವರದಕ್ಷಿಣೆ ಕೊಟ್ಟಿದ್ರಾ? ಎಷ್ಟು ಉರ್ತಾವ್ರು ನೋಡಿದ್ರೆ ಹೊಡೆದ್ರೆ ಒಂದೇ ಏಟಿಗೆ ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನ್ ಹೇಳಿರೋ ಹೆಂಗೆಲ್ಲ ಜ್ಞಾಪನ ಬಂತು ಅಂತ. ಡಾಕ್ಟ್ರೆ, ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವನ್ ಕೈಲಿ ಸೇರೋಯ್ತು ಅಂತ ಹೇಳ್ದಲು. ನಂಗ್ ಮರವಿನ ಕೈಯಲ್ಲಿ ಇತ್ತು ಯಜಮಾನ್ರೆ. ಇವಾಗ ನಂಗೆಲ್ಲ ಜ್ಞಾಪನ ಬಂತು ಅಂದಲು. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟ್ರೆ, ಯಾಕೊಂದ್ ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ? ಯಾರ ಜೊತೆ ಮದುವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದುವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ ನಿಮ್ ಹೆಂಡತಿ? ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳಿ ಅಂತ. ಆಮೇಲೆ ಅವ್ಳು ಬೆಳ್ಕೊಂಡು ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ, ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದನ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅವ್ನ್ ಚರ್ಚೆ ನನ್ ಮಕ್ಕಳು ಸರ್ಕಾರ. ಹಲೋ, ಹಲೋ. ಈ ಆಟೋಮೇಟೆಡ್ ಕಾಲು ನಿಮ್ ಬ್ಯಾಂಕ್ ಕಡೆಯಿಂದ ಇಷ್ಟ ದಿವಸ ಮೈನಸ್ ಅಲ್ಲಿ ಇದ್ದಿದ್ ನಿಮ್ಮ ಅಕೌಂಟ್ ಗೆ ನಿನ್ನೆ ಸಡನ್ ಆಗಿ ಕಾಸು ಬಂದಿದೆ. ಹೌದೌದು, ಸ್ಯಾಲ್ರಿ ಬಂತು. ಏನೀಗ? ನಿಮ್ಮ ಕಾಸನ್ನು ಸೋಷಿಯಲ್ ವೆಲ್ಫೇರ್ ಅಂದ್ರೆ ಸಾಮಾಜಿಕ ಏನೋ ಅಂತಾರ ಬರ್ತೋಗ್ಬಿಡೈತೆ. ಲೈಕ್ ಎಕ್ಸಾಂಪಲ್ ಸೀವೇಜ್ ಕ್ಲೀನ್ ಮಾಡ್ಸೋದು, ರೋಡ್ ತಾರ್ ಹಾಕ್ಸೋದು ಅಂಡ್ ಮುಂತಾದವು. ಇದಕ್ಕೆ ನಿಮ್ ಪರ್ಮಿಷನ್ ಇದ್ರೆ ಹೂ ಅಂತ ಹೇಳಿ.
ಇಲ್ಲ ಸರ್ ನೀವ್ ಇಲ್ಲ ಅಂದ್ರ ಹ್ಞೂ ಎಸ್ ನಿಮ್ ಕಡೆಯಿಂದ ನಮ್ಗೆ ಇಲ್ಲ ಇಲ್ಲ permission ಸಿಕ್ಕಿದೆ. ಇಲ್ಲ, ನೀವು ಹ್ಞೂ ಬುದ್ಧಿಗೆ ನಾನು ಇಲ್ಲ ಅಂದಿದ್ದೀರಾ? ಅಂದಿದ್ದು ಇಲ್ಲ ಅಂದಿದ್ದು ಹೂ ಅಂದಿಲ್ಲ ಸರ್ ನೀವ್ ಇಲ್ಲ ಅಂದ್ರ ಹ್ಞೂ ಎಸ್ ಎರಡನೇ ಸಲ ಕನ್ಫರ್ಮ್ ಆಗಿ ಹೌದು, ನಿಮ್ಮ account ಹೌದು, ಸಿಕ್ಕಿದೆ. ಹೌದು. ಸಾರಿ ಹಲೋ, ಸರಿ ಹಲೋ. 2 ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಎಂತೀವಿ. ಹಲೋ, ಹಲೋ, ಹಲೋ.